ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಈಗ ಮಲಪ್ರಭಾ ನದಿಗೆ ಹರಿದು ಬರ್ತಾ ಇದೆ. ಸೊ ನಾನೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೆಬ್ಬಾನಟ್ಟಿ ಗ್ರಾಮದಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಇಲ್ಲಿರುವಂತಹ ಮೂರ್ತಿಯನ್ನು ಯಾರೂ ಕೂಡ ಕೆತ್ತಿಲ್ಲ. ಇದು ಸ್ವಯಂಭೂ ಮೂರ್ತಿ. ಇಲ್ಲಿನ ಸ್ವಯಂಭೂ ಆಂಜನೇಯ, ಮಾರುತಿ, ಹನುಮಂತ ಅಂತಾನೆ ಸಾಕಷ್ಟು ಈ ದೇವರು ಪ್ರಸಿದ್ಧಿ. ಇಲ್ಲಿ ಗೋವಾ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಬಂದು ದರ್ಶನವನ್ನು ಪಡಿತಾರೆ. ಆದರೆ ಈಗ ದೇವಸ್ಥಾನದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ ತಾವು ಗಮನಿಸಬೇಕು. ಸೊ ನಿರಂತರವಾಗಿ 2 ರಿಂದ 3 ತಿಂಗಳು ಮಳೆ ಪ್ರಾರಂಭ ಆಯಿತು ಅಂತಂದ್ರೆ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಈ ದೇವಸ್ಥಾನ ಇರುತ್ತೆ. ಸೊ ಭಕ್ತರಿಗೆ ಒಂದು ಕಡೆ ನಿರಾಸೆ ಆದರೆ ರೈತರಿಗೆ ಒಂದು ರೀತಿಯಾದಂತಹ ಸಂತಸ ಇಲ್ಲಿ ಮನೆ ಮಾಡುತ್ತೆ. ಯಾಕೆಂತಂದ್ರೆ ನಿರಂತರವಾಗಿ ಮಳೆ ಆಗಲಿಲ್ಲ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಕೂಡ ಲಾಸ್ ಆಗ್ತಾರೆ. ಆದರೆ ಈ 2 ರಿಂದ 3 ತಿಂಗಳು ಭಕ್ತರಿಗೆ ಹನುಮಂತನ ದರ್ಶನ ಇರೋದಿಲ್ಲ. ಯಾಕೆಂತಂದ್ರೆ ಮಳೆ ಬಂತು ಅಂದ್ರೆ ಸಂಪೂರ್ಣವಾಗಿ ಏನು ಅಂತಂದ್ರೆ ಈ ದೇವಸ್ಥಾನ ಮುಳುಗಡೆ ಆಗುತ್ತೆ. ಸೊ ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ, ಈಗಾಗಲೇ 20 ಅಡಿಗೂ ಹೆಚ್ಚು ಏನು ಅಂತಂದ್ರೆ ಮೇಲೆ ನೀರು ಬಂದಿರುವಂತದ್ದು. ಸೊ ಆ ಕಡೆ ಶಿವಮಂದಿರ ಇದೆ, ಶಿವಮಂದಿರದ ಮುಂದೆನೆ ಮಾರುತಿ ಮಂದಿರ ಇದೆ. ಸೊ ಶಿವಮಂದಿರವು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಸೊ ಅಲ್ಲಿ ಶಿವಲಿಂಗ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಸೊ ಹೀಗಾಗಿ ಬರುವ ಭಕ್ತರಿಗೆ ಶಿವನ ಮತ್ತು ಮಾರುತಿಯ ಅಂದ್ರೆ ಹನುಮನ ದರ್ಶನ ಸದ್ಯಕ್ಕೆ ಇಲ್ಲ ಅಂತ ಹೇಳಬೇಕಾಗುತ್ತೆ. ಸೊ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಇಲ್ಲಿ ಭಕ್ತರು ಕೂಡ ಒಬ್ರಿದ್ದಾರೆ. ಸೊ ಬೆಳಗಾವಿಯಿಂದ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಅವರನ್ನು ಮಾತಾಡ್ಸೋಣ, ಎಷ್ಟು ದಿವಸಗಳ ಕಾಲ ಇಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ. ಸೊ ನಮ್ಮ ಜೊತೆಗೆ ಇದ್ದಾರೆ ಅವರು. ಮೇಡಮ್, ಎಲ್ಲಿಂದ ಬಂದಿರಿ? ಎಷ್ಟು ದಿನಗಳ ಕಾಲ ಪರಿಸ್ಥಿತಿ ಇಲ್ಲಿ ಹಿಂಗೆ ಇರುತ್ತೆ? ನಾವು ಬೆಳಗಾವಿಂತ್ರ ಬಂದೇವ್ರಿ. ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಫಸ್ಟ್ ವೀಕಿಗೆ ಇದು ಹಿಂಗೆಲ್ಲ ಮಳಿ ಬಂದು ಎಲ್ಲ ತುಂಬತೈತ್ರಿ. ಇಲ್ಲಿ ಗೋವಾದಿಂತ್ರ ಬರ್ತಾರು, ಬೆಳಗಾವಿಂತ್ರ ಬರ್ತಾರು, ಕೋಲ್ಹಾಪುರದಿಂದ ಬರ್ತಾರು. ಇದು ಸುಪ್ರಸಿದ್ಧ ಮಂದಿರ ಐತ್ರಿ. ಅದು ಅದೊಂದು ಡಿಸಪಾಯಿಂಟಿಂಗ್ ಐತ್ರಿ. ಹೌದು, ಬಟ್ ಇಲ್ಲಿ ನಿಸರ್ಗ ಭಾಳ ಚಲೋ ಐತ್ರಿ. ಇಲ್ಲಿ ನೋಡಾಕದು ಬರ್ಬೋದು. ಬರೀ ದರ್ಶನ ಆಗೋದಿಲ್ಲ, ಬಟ್ ಇಲ್ಲೇ ಹಂಗ ಪ್ರಕೃತಿ ನಿಸರ್ಗ ಭಾಳ ಚಲೋ ಐತಿ. ಅವ್ರು ಬಂದು ವಿಸಿಟ್ ಮಾಡ್ಬೋದು, ಬರ್ಬೋದು ಇಲ್ಲಿ. ಆಗ್ತೈತ್ರಿ. ಹೌದ್ರಿ, ಮಾಡ್ತಾರು. ವಿಶೇಷ ಪೂಜಾ ಮಾಡ್ತಾರ್ರಿ. ಬರ್ತೀವಿ ನಾವು. ಅಷ್ಟ ಅಂದ್ರೆ ನಾ ಬಂದಾಗ ಅಂತೂ ಬಂದ್ರಿ ಅರೌಂಡ್ 1000 ಅದು ಇದ್ರು ನಾ ಬಂದಾಗ. ಈಗೆಲ್ಲ ಇಲ್ಲ. ಈಗ ಇಲ್ರಿ. ಇನ್ನು ಒಂದ್ 2-3 ತಿಂಗಳ ಇಲ್ಲೇನೋ ಎಲ್ಲಾ ತುಂಬಿರ್ತೈತಿ. ಅಷ್ಟು ಜಾಸ್ತಿ ಏನ ಬರೋದಿಲ್ಲ ಮಂದಿ. ಬರೋದನ್ನ ಇಲ್ಲ ಜಾಸ್ತಿ ಮಂದಿ. ಕರೆ ಯಾರು ಗೊತ್ತಿಲ್ಲ ಅವ್ರು ಬರ್ತಿರ್ತಾರ. ಗೋವಾದಿಂತ್ರ ಅದು ಅವ್ರು ಬರ್ತಿರ್ತಾರು. ಅವ್ರಿಗೆ ಮತ್ತೆ ಅವ್ರು ವಾಪಸ್ ಹೋಗ್ತಾರು. ನಾವು ಬೆಳಗಾಂನಲ್ಲಿ ಇರ್ತೀವಿ. ನನ್ನ ಹೆಸರು ಸಂತೋಷ್ ದರೇಕರ್ ಅಂತ. ಫೇಸ್ಬುಕ್ ಫ್ರೆಂಡ್ ಸರ್ಕಲ್ ಅಂತ ಟೀಮ್ ಇದೆ. ನಾವು ಪ್ರತಿ ವರ್ಷ ಮಳಗಾವ್ನಲ್ಲಿ ಈ ಏರಿಯಾನಲ್ಲಿ ಫುಲ್ ಸರ್ವೆ ಮಾಡ್ತೀವಿ. ಅಪ್ ಟು ಆಮ್ಗಾವ್ ಅಷ್ಟು ಮಟ್ಟ ಹೋಗ್ತೀವಿ. ಎಲ್ಲೇ ಫ್ಲಡ್ ಆಗೋದು ಚಾನ್ಸಸ್ಗಳಿದೆ, ಎಲ್ಲಾದರೂ ರೆಸ್ಕ್ಯೂ ಮಾಡೋದಿರುತ್ತೆ, ಅದೆಲ್ಲ ಊರಿನಲ್ಲಿ ಹೋಗಿ ಜನಕ್ಕೆ ಕೇಳ್ತೀವಿ. ಸೊ ಇವತ್ತು ನಾವು ಇಲ್ಲೇ ಚಿಕ್ಕ ಮಕ್ಕಳಿಗೆ ಸ್ಕೂಲ್ನಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಎಲ್ಲ ಶೂಸು, ಅದು ರಬ್ಬರ್ ಶೂಸು ಮತ್ತು ರೈನ್ ಕೋಟ್ ಅದು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಇಲ್ಲೇ ಸರ್ವೆ ಮಾಡ್ಲಿಕ್ಕೆ ಬಂದಿದೆ. ಹಿಂಗೆ ದೇವಸ್ಥಾನ ಅಂತ ನೋಡ್ಲಿಕ್ಕೆ ಬಂದಿದ್ದ ಕೂಡಲೇ ದೇವರ ಕಾಣಿಸ್ತಾ ಇಲ್ಲ. ಮುಳುಗಡೆ ಪ್ರತಿ ವರ್ಷ ಆಗುತ್ತೆ ಇಲ್ಲೇ. ಇದು ಆಕ್ಚುಲಿ ಉಗಮ್ ಸ್ಥಾನ ಇದೆ ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಬಹಳ ವಿಲೇಜಸ್ಗಳಿದ್ದಾವೆ. ಸೊ ಇಲ್ಲಿ ಮಂದಿ ಭಾಳ ಬರ್ತಾರೆ. ಇದು ಫೇಮಸ್ ಸ್ಪಾಟ್ ಇದೆ, ವೆಲ್ ನೋನ್ ಇದೆ. ಇದು ಸುಮಾರು ಒಂದು 3 to 4 months ಮಟ್ಟ ಇರುತ್ತೆ ಸರ್. ಆಗಲ್ಲ, ಎಲ್ಲ ಆಕ್ಚುಲಿ ನೀರಿನಲ್ಲಿನೇ ಹೋಗುತ್ತೆ. ಸೊ ಮಿನಿಮಮ್ ಐ ಥಿಂಕ್ ಅದು ಒಂದು 20 feet ಮಟ್ಟ ಮ್ಯಾಲಿದೆ ಈಗ ಸದ್ಯಕ್ಕೆ. ಯಾಕಂದ್ರೆ ನೀವು ಫಸ್ಟ್ ಸ್ಲ್ಯಾಪ್ ಮೇಲೆ ಬಂದಿದೆ. ಇನ್ನೂ ಒಂದು ಸ್ವಲ್ಪ ದಿನ ಆದ್ಮೇಲೆ ಅದು ಗುಡಿದ ಬರೀ ಟಾಪ್ ಅಷ್ಟೇ ಕಾಣಿಸುತ್ತೆ. ಮತ್ತೆ ಇಲ್ಲಿ ನಾವು ಯಾವ ಸ್ಪಾಟ್ ನಿಂತಿಲ್ಲ ಅದು ತುಂಬಿಡುತ್ತೆ. ನಿರಾಶೆನೂ ಆಗುತ್ತೆ, ಒಂದು ಖುಷಿನೂ ಆಗುತ್ತೆ ಭಕ್ತರಿಗೆ. ಯಾಕಂದ್ರೆ ಮಳೆನೂ ಆಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಇದಿದೆ, ಹೊಲಗಳಿದ್ದೇವೆ, ಅದಕ್ಕೆ ನೀರು ಸಿಗುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಅದಕ್ಕೆ ಅವರು ಒಂದು ಖುಷಿನೂ ಪಡ್ತಾರೆ. ಮತ್ತು ಮಳೆ ಕಡಿಮೆ ಆದ್ಮೇಲೆ ದೇವರು ಬಂದು ಫುಲ್ ಅದು ಒಂದು ಕ್ರಾಪ್ಸ್ ಚಲೋ ಬಂದಿದಂತ ಒಂದು ಆಚರಣೆ ಎಲ್ಲ ಮಾಡ್ತಾರೆ. ಅದು ಒಂದು ಚಲೋ ಅನ್ಸುತ್ತೆ. ಇಷ್ಟು ಏನು ಅಂತಂದ್ರೆ ಭಕ್ತರು ಹೇಳ್ತಿರ್ತಕ್ಕಂಥ ಮಾತು. ಸೊ ಪ್ರತಿ ಏನು ಅಂತಂದ್ರೆ ಮಳೆಗಾಲ ಪ್ರಾರಂಭ ಆದ್ರೆ 3 ತಿಂಗಳ ಕಾಲ ಇದೇ ರೀತಿಯಾಗಿ ಪರಿಸ್ಥಿತಿ ಇಲ್ಲಿರುತ್ತೆ. ಸೊ ಪ್ರಕೃತಿ ಆರಾಧಕರು ಬಂದ್ರೆ ಅವರಿಗೆ ಸಾಕಷ್ಟು ಕಣ್ಣಿಗೆ ಹಬ್ಬ ಇಲ್ಲಿ ಸಿಗುತ್ತೆ. ಆದ್ರೆ ಹನುಮಂತನ ದರ್ಶನ ಮಾತ್ರ ಆಗೋದಿಲ್ಲ 3 ತಿಂಗಳು ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದ ವಿಸ್ತಾರ ನ್ಯೂಸ್, ಬೆಳಗಾವಿ. ನಾವು ಸಲಹಿದ ಕೈಗಳು
ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.